ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಇವರ ನೇತೃತ್ವದಲ್ಲಿ 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಎಲ್ಲ ಬಲಗೈ ಸಮುದಾಯದ ಎಲ್ಲರೂ ಸೇರಿ ಈ ವರದಿಯನ್ನು ತಿರಸ್ಕರಿಸಬೇಕು ಅನ್ನೋ ಒಕ್ಕೂರಲ ಪ್ರತಿಭಟನೆಯನ್ನು ಮಾಡೋದಕ್ಕೆ ಕಾರ್ಯಕ್ರಮ ನಿಗದಿಯಾಗಿರೋದ್ರಿಂದ ನಮ್ಮ ಗ್ರಾಮಾಂತರ ಜಿಲ್ಲೆಯಿಂದ 4 ತಾಲೂಕುಗಳಿಂದ ಯಾವ್ಯಾವ ಕಾರ್ಯಕ್ರಮ ಎಷ್ಟೆಷ್ಟು ವಾಹನಗಳಲ್ಲಿ ಎಷ್ಟೆಷ್ಟು ಜನ ತೆರಳಬಹುದು ಅನ್ನೋದರ ಬಗ್ಗೆ ನಮಗೆ ಮಾಹಿತಿ ಕೊಡಲಿಕ್ಕೆ ಮತ್ತು ಇದು ಹೆಚ್ಚು ತಾವು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಏನು 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಕಾರ್ಯಕ್ರಮ ಇದೆ, ಬೃಹತ್ ಪ್ರತಿಭಟನಾ ಸಮಾವೇಶ, ಅದಕ್ಕೆ ತಮ್ಮ ಕಡೆಯಿಂದನೂ ನಮಗೆ ಸಹಾಯ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದ್ರ ಬಗ್ಗೆ ಕೂಲಂಕುಷವಾಗಿ ನಮ್ಮ ಎಲ್ಲ ತಾಲೂಕುಗಳಿಂದ ಬಂದಿರತಕ್ಕಂಥ ನೆಲಮಂಗಲ ತಾಲೂಕಿನವರು ಅಲ್ಲಿ ಸಭೆ ಮಾಡ್ತಾ ಇದ್ದಾರೆ, ಅದರಿಂದ ಅವ್ರು ಬಂದಿಲ್ಲ. ಅವ್ರ ಪರವಾಗಿ ನಾವು ಇಲ್ಲೇ ಹೇಳ್ತಿದ್ದೀವಿ. ಆ ನೆಲಮಂಗಲ ತಾಲೂಕಿನಿಂದ 20 ಬಸ್ಗಳಲ್ಲಿ ಎಲ್ಲ ಬರ್ತಿದ್ದಾರೆ. ನೆಲಮಂಗಲ ತಾಲೂಕಿಂದ ಅಲ್ಲಿನೂ ಸಹ ನಮ್ಮ ಜನಾಂಗದವರು, ನಮ್ಮ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮತ್ತು ಹೊಸಕೋಟೆ ಅವರು ಅಲ್ಲೂ ಸಭೆ ನಡೀತಾ ಇದೆ, ಇದೇ ಥರ ಪೂರ್ವಭಾವಿ ಸಭೆ. ಅವರೂ ಒಂದು 20 ಬಸ್ಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಇನ್ನು ದೇವನಹಳ್ಳಿ ತಾಲೂಕಿನವ್ರು ಇಲ್ಲಿದ್ದಾರೆ, ಅವರ ಬಗ್ಗೆ ಅವರು ಎಷ್ಟೆಷ್ಟು ಬಸ್ಸು ಏನೇನು ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಮಗೆ ವಿವರಣೆ ಕೊಡ್ತಾರೆ. ದಯವಿಟ್ಟು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಕೊಟ್ಟು ನಮ್ಮ ಸಮುದಾಯ ಒಗ್ಗಟ್ಟಿಗೆ ತಾವೂ ಸಹ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಈಗ ಲೋಕೇಶ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಮೀಸಲಾತಿ ಅಂತಕ್ಕಂಥದ್ದು ಒಂದು ಅಸ್ತಿತ್ವ, ಅದು ಆ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರವೇ ಬರೋ 25ನೇ ತಾರೀಕು ನಡೀತಾ ಇರ್ತಕ್ಕಂಥ ಹೋರಾಟ. ಈ ಹೋರಾಟ ಯಾರ ವಿರುದ್ಧ ಅನ್ನೋದು ಬಹಳ ಮುಖ್ಯ ಆಗ್ತಾ ಇದೆ. ಇಲ್ಲಿ ಯಾರು ವಿರುದ್ಧವಲ್ಲ, ಇದು ನಮ್ಮ ಬದುಕಿನ ಮುಂದಿನ ಭವಿಷ್ಯಗಳ ಬಗ್ಗೆ ಹೋರಾಡ್ತಕ್ಕಂಥದ್ದು ಅಷ್ಟೇನೆ. ಇಲ್ಲಿ ಮುಂದಿನ ಜನರೇಷನ್ ಏನಿದೆ, ಆ ಜನರೇಷನ್ಗೆ ಇವತ್ತು ಬಹಳ ಮುಖ್ಯವಾಗಿ ಏನೇನು ತಲುಪಬೇಕು ಅಂತಕ್ಕಂಥದ್ದು, ಅದು ಆ ಮಟ್ಟದಲ್ಲಿ ಅದು ಯೋಗ್ಯವಾಗಿರ್ಬೇಕು ಅನ್ನೋಂಥದ್ದೇ ಮುಖ್ಯವಾಗ್ತಕ್ಕಂಥದ್ದು. ಇಲ್ಲಿ ಸಮೀಕ್ಷೆಗಳ ವರದಿಗಳು 2005ರಲ್ಲಿ ಸಮೀಕ್ಷೆ ಬರುತ್ತೆ, ಅದು ಸದಾಶಿವ ಆಯೋಗದ ವರದಿ. 2012ರಲ್ಲಿ ಬರುತ್ತೆ ಮಹಾದೇವ ಸ್ವಾಮಿ ವರದಿ, ಆಯೋಗದ ವರದಿ. ಯಾವ್ಯಾವ ಜಾತಿಯನ್ನ ಹೇಗೆ ಸಮೀಕ್ಷೆ ಮಾಡಲಾಗಿದೆ ಅನ್ನುವಂಥದ್ದು ಗೊಂದಲ ಬಂತು. ಹಾಗಾಗಿ ಮಹಾದೇವ ಸ್ವಾಮಿ ವರದಿಯನ್ನ ಜಾರಿಗೆ ತರಬೇಕು ಅಂತ ಮಾಡಿದಾಗ ಅದು ಒಟ್ಟಾರೆ ಜನಸಂಖ್ಯೆಯನ್ನ ಸರಿಯಾಗಿ ಸಮೀಕ್ಷೆ ಮಾಡಲಿಲ್ಲ, ಅದು ಪಂಚಾಯತಿ ಮಟ್ಟದಲ್ಲಿ ಸಮೀಕ್ಷೆ ಆದದ್ದು. ಹಾಗಾಗಿ ಅಲ್ಲಿಯೂ ಕೂಡ ವ್ಯತ್ಯಾಸ ಆಗಿದೆ ಅನ್ನುವಂಥದ್ದು 2012ರಲ್ಲಿ ತೀರ್ಮಾನ ಆಯಿತು. ಆನಂತರ ಏನು ನಾವು ನಾಗಮೋಹನ್ ದಾಸ್ ಅವರ ವರದಿ ಬಂದಾಗ ಇಲ್ಲಿಯೂ ಕೂಡ ಅನೇಕ ಜಾತಿಗಳು, ಅದು ಮಗೇರ ಆಗಿರ್ಬೋದು, ಪರೆಯನ್ ಆಗಿರ್ಬೋದು, ಕರೆಯ ಆಗಿರ್ಬೋದು, 1 ಲಕ್ಷ ಚಿಲ್ಲರೆ ಜಾತಿಗಳು ಎಲ್ಲೋ ಒಂದು ಕಡೆ ಇನ್ನೊಂದು ಸಮುದಾಯಕ್ಕೆ ಸೇರ್ಕೊಂಡಿದೆ ಅನ್ನುವಂಥ ಗೊಂದಲ ಉಂಟಾಯಿತು. ಮತ್ತೆ ಇನ್ನೊಂದು ಕಡೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಕ್ಕಂಥದ್ದು ಇವು ಜಾತಿಗಳೇ ಅಲ್ಲ, ಅವು ಗುಂಪುಗಳವು. ಆ ಗುಂಪುಗಳನ್ನ ಇಟ್ಕೊಂಡು ಇವತ್ತು ಹೇಗೆ ಸಮೀಕ್ಷೆ ಮಾಡುತ್ತೆ, ಒಂದೊಂದು ಪ್ರದೇಶಕ್ಕೆ, ಈಗ ಸ್ನೇಹಿತರು ಹೇಳಿದಾಗೇನೆ ಒಂದೊಂದು ಪ್ರದೇಶಕ್ಕೆ ಒಂದೊಂದು ರೀತಿಯ ಇದೆ. ಈಗ ನಮ್ಮ ಬೇರೆ ಬೇರೆ ಕೋಲಾರ ಭಾಗ ಅಥವಾ ನಮ್ಮ ಆನೇಕಲ್ ಭಾಗ, ಈ ತರ ಬೇರೆ ಬೇರೆ ಭಾಗಗಳಿಗೆ ಬಂದ್ರೆ ಆದಿ ಕರ್ನಾಟಕ ಅನ್ನುವಂಥದ್ದು ಬಲಗೈನವ್ರು ಇರ್ತಾರೆ. ಇಲ್ಲಿ ದೊಡ್ಡಬಳ್ಳಾಪುರ, ದೇವನಹಳ್ಳಿ ಈ ಭಾಗಕ್ಕೆ ಬಂದ್ರೆ ಆದಿ ದ್ರಾವಿಡ ಅಂತಕ್ಕಂಥದ್ದು ಬಲಗೈನವ್ರು ಇರ್ತಾರೆ. ಈ ತರದ ಗೊಂದಲಗಳು ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ಇದನ್ನ ಜಾತಿಗಳೇ ಅಲ್ಲ ಇವು, ಮೊದಲು ಅವನ್ನ ಕಿತ್ತಾಕ್ಬೇಕು. ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅಂತಕ್ಕಂಥದನ್ನ ಕಿತ್ತಾಕ್ಬೇಕು. ಅದಕ್ಕೆ ಏನು ಸರ್ಕಾರ ಆಳ್ತಿರ್ತವೆ, ಆ ಸರ್ಕಾರ ಸಂಸತ್ತಿಗೆ ಅಥವಾ ಮೇಲಿನ ರಾಜಕಾರಣದ ಏನು ನಾವು ನೋಡ್ತಾ ಇರ್ತೀವಿ ಸಂಸದೀಯ ವ್ಯವಹಾರಗಳಿಗೆ ಕಳಿಸ್ಬೇಕು, ಅದು ಕಿತ್ತಾಕ್ಬೇಕು ಅನ್ನುವಂಥದ್ದು. ಅದಾದಾಗ ಮಾತ್ರ ಯಾವ ಜಾತಿ ಅನ್ನುವಂಥದ್ದು ಅವಾಗ ಗೊತ್ತಾಗುತ್ತೆ. ಆದಿ ಕರ್ನಾಟಕ ಯಾವ ಜಾತಿ, ಆದಿ ಆಂಧ್ರ ಯಾವ ಜಾತಿ, ಆದಿ ದ್ರಾವಿಡ ಯಾವ ಜಾತಿ ಅನ್ನುವಂಥದ್ದು ಅವಾಗ ಗೊತ್ತಾಗುತ್ತೆ. ಆ ಸಮೀಕ್ಷೆಗಳ ಮೂಲಕನೇ ಇದು ಸ್ಪಷ್ಟನೆ ಮಾಡ್ಕೊಳ್ಳೋದಕ್ಕೆ ಇನ್ನು ಮುಂದೆ 2000 ಮುಂದಿನ ವರ್ಷ 28ಕ್ಕೆ ಬರುತ್ತೆ ಸಮೀಕ್ಷೆ, ಕೇಂದ್ರ ಸರ್ಕಾರ ಮಾಡ್ಬೇಕು, ನ್ಯಾಷನಲ್ ಏನು ಸೆನ್ಸಸ್ ಆಗುತ್ತೆ. ಆ ಸೆನ್ಸಸ್ ಅಲ್ಲಿ ಇವುಗಳನ್ನ ಸುಧಾರಣೆ ಮಾಡಬೇಕು. ಈ ಸುಧಾರಣೆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ಜನಸಂಖ್ಯೆ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾವುದು ಸರಿಯಾಗಿ ಇಲ್ಲಿ ಇದೆ, ಸ್ಪಷ್ಟವಾಗಿ ಯಾವುದು ಇಲ್ಲಿ ಕೊರತೆ ಅನುಭವಿಸ್ತಾ ಇದೆ, ಅಂತ ಜಾತಿಗಳಿಗೆ ಹೆಚ್ಚಿನ ಸ್ಥಾನಮಾನ ಕೊಡ್ಲಿ. ಎಲ್ಲಕ್ಕಿಂತ ಮಿಗಿಲಾಗಿ ಏನು ಅಂತಂದ್ರೆ, ಮತ್ತು ಎಡಗೈ ಮತ್ತು ಬಲಗೈ ಅಂತ ನಾವೇನು ಹೇಳ್ತಿದೀವಿ, ಈ ಎರಡೂ ಕೂಡ ಒಂದೇ ಕಡೆ ವಾಸ ಮಾಡ್ತಕ್ಕಂಥವಿವು, ಒಂದೇ ಅಣ್ಣ ತಮ್ಮಂದ್ರಂಗಿರ್ತಕ್ಕಂಥವಿವು. ಇವುಗಳಲ್ಲಿ ಯಾವುದೇ ರೀತಿಯ ದ್ವೇಷ ಇಲ್ಲ. ಇಲ್ಲಿ ಈ ಎರಡೂ ಜಾತಿ ಕೂಡ ಈ ಸಮಾಜದಲ್ಲಿ ಬಹಿಷ್ಕೃತ ಜಾತಿಗಳು, ಅಸ್ಪೃಶ್ಯ ಜಾತಿಗಳು. ಇದನ್ನ ದೇವರಾಜ ಅರಸು ಅವರು 73ರಲ್ಲಿ ಏನು ದೇವರಾಜ ಅರಸು ಬಂದ್ರು, ಅವರು ಈ ಒಂದು ಜಾತಿ ಎಲ್ಲಾ ಜಾತಿಗಳನ್ನ, ಹಿಂದುಳಿದ ಜಾತಿಗಳ ಸಂಬಂಧಪಟ್ಟಂಗೆನೆ ಬೇರೆ ಬೇರೆ ಜಾತಿ, ಈಗ ವಾಲ್ಮೀಕಿ ಅಂತಕ್ಕಂಥದ್ದು
ಇಲ್ಲಿ ಉತ್ತರ ಪ್ರದೇಶದಲ್ಲಿ ಅದು SC ಆಗಿದೆ, ಇಲ್ಲೂ SC ಆಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಅದು ಹಿಂದುಳಿದ ವರ್ಗ ಸೇರ್ಕೊಂಡಿದೆ. ಹಿಂಗಾಗಿ ಇಲ್ಲಿ ಸ್ಪೃಶ್ಯ ಜಾತಿಗೆ ಒಂದು ಅಸ್ಪೃಶ್ಯ ಜಾತಿಗೆ ಒಂದು ಅನ್ನುವಂಥದ್ದನ್ನ ಈ ಸಮೀಕ್ಷೆಗಳ ಮೂಲಕ ಕಂಡುಕೊಳ್ಳಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಆಯಿತು. ಅದು ಆದೇಶ ಬಂದ ಮೇಲೆ ಈ ಬೆಳವಣಿಗೆಗಳಾಗಿದ್ದು. ಎಲ್ಲೋ ಒಂದು ಕಡೆ ಕೆಲವು ಜಾತಿಗಳಿಗೆ ಈ ದೇಶದ ಮೂಲ ನಿವಾಸಿಗಳಂತ ಯಾರಿದ್ದಾರೆ ಅಂತ ಮೂಲ ನಿವಾಸಿಗಳಿಗೆ ಇಲ್ಲಿ ಅಸ್ಪೃಶ್ಯ ಜಾತಿಗಳಿಗೆ ಇಲ್ಲಿ ಮೋಸ ಆಗ್ತಿದೆ ಅಂತೇಳಿ ಈ ಸಮೀಕ್ಷೆಗಳನ್ನ ತಂದ್ರು. ತಂದಾದ್ಮೇಲೆ ಅನೇಕ ಜಾತಿಗಳ ಅಂಕಿ ಸಂಖ್ಯೆಗಳು ನೋಡಿದಾಗ ಬರೀ 752 ವ್ಯತ್ಯಾಸ ಅಷ್ಟೇ. ಮೊದಲು ನಮಗೆ ಸದಾಶಿವ ಆಯೋಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಆನಂತರ ಸದಾಶಿವ ಯಾವುದು ನಾಗಮೋಹನ್ ದಾಸ್ ಅವರ ಸಮೀಕ್ಷೆಯಲ್ಲಿ ಇವರೊಂದು 2 ಲಕ್ಷ ಚಿಲ್ಡ್ರೇನೋ ಸಮೀಕ್ಷೆಯಲ್ಲಿ ತೋರಿಸ್ತಾ ಇದ್ದಾರೆ. ಆದ್ರೆ ಈ ಸಂಖ್ಯಾ ಬಾಹುಳ್ಯವನ್ನ ಸರಿಯಾಗಿ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಈ ಸ್ಪಷ್ಟೀಕರಣ ಕೊಡೋದ್ರ ಮೂಲಕ ನೀವು ನಮಗೆ ನ್ಯಾಯ ಕೊಡಬೇಕು ಅಂತೇಳಿ 25ನೇ ತಾರೀಕು ಈ ಒಂದು ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟಕ್ಕೆ ಎಲ್ಲರೂ ಯಾವ ರೀತಿ ಸ್ಪಂದಿಸಬೇಕು ಅಂತೇಳಿ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಈ ಹೋರಾಟಕ್ಕೆ ಜಯ ಸಿಗಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಹಕ್ಕೊತ್ತಾಯ. ಆ ದಿಕ್ಕಿನಲ್ಲಿ ನಮ್ಮ ಅಸ್ತಿತ್ವದ ಹೋರಾಟ ಇದು ಅಂತೇಳಿ ನಾವೊಂದು ಪರಿಗಣಿಸಿ ಈ ಒಂದು ನಿಮ್ಮನ್ನೆಲ್ಲ ಕರೆಸಿ ಈ 2 ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ